2013ರಲ್ಲಿ ಪ್ರಪ್ರಥಮವಾಗಿ ಸುಧಾಕರ್ ಲಾಲ್ ಸಾಹೇಬರು ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬರ್ತಕ್ಕಂಥದ್ದಾದ್ರೆ ಸುಧಾಕರ್ ಲಾಲ್ ಸಾಹೇಬರು ಗೆದ್ದಾಗ ಹತ್ತತ್ರ 72,000 ಮತ ಅವ್ರ ಪರವಾಗಿ ಕ್ರೋಢೀಕರಿಸಿತ್ತು. ಮತ್ತೆ 18ರಲ್ಲಿ ಅವ್ರು ಚುನಾವಣೆ ಸ್ಪರ್ಧೆ ಮಾಡಿದಾಗ ನೋಡ್ದೆ ಅಣ್ಣ, ಎಲ್ಲ ನನ್ನ ತಲೆನಲ್ಲೇ ಅದೇ, ಹತ್ತತ್ರ 74,000 ಮತ ಕ್ರೋಢೀಕರಿಸಿದ್ವು. ಮತ್ತೆ ಈ ಸಲ 2023ರಲ್ಲಿ 64,000 ಮತ ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಮರಿಸ್ಕೊಳ್ತಕ್ಕಂಥದ್ದಾದಾಗ 1994, 99, 2004 3 ಬಾರಿ ಸತತವಾಗಿ ಹಿರೀಕರು ಇವತ್ತು ನಮ್ಮ ಮುಂದೆ ಇಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲದವರು, ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಹೆಜ್ಜೆ ಹಾಕಿದಂಥವ್ರು ಚೆನಗಪ್ಪನವರು. ಆಗಿನ್ನೂ ಮೀಸಲಾಗಿರ್ಲಿಲ್ಲ, ಕ್ಷೇತ್ರ ಜನರಲ್ ಆಗಿ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವರು ಸತತವಾಗಿ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಇವತ್ತು ವಿಶೇಷವಾಗಿ ನಾನು ಈ ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಒಂದು ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ. ಹಿಂದಿನಿಂದ ನಿಮ್ಮ ಸಂಬಂಧ, ಸಂಪರ್ಕ, ಬಾಂಧವ್ಯ, ನಂಟು ಇವೆಲ್ಲವನ್ನು ಕೂಡ ಬಯಸಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಇದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಅವರವರ ಶ್ರಮದಿಂದ ಈ ಪ್ರಾದೇಶಿಕ ಪಕ್ಷವನ್ನ ಇಲ್ಲಿವರೆಗೂ ಕಟ್ಟಿ ಬೆಳೆಸಿದ್ದಾರೆ, ಉಳಿಸಿದ್ದಾರೆ, ಹರಿಸಿದ್ದಾರೆ. ನಿಮ್ಮನ್ನ ಗುರುತಿಸ್ತಕ್ಕಂಥ ಒಂದು ವೇದಿಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ, ನನ್ನ ಒಂದು ಬಯಕೆ. ನಿಮ್ಗೆ ಅನ್ಸಿರ್ಬೋದು, ಅರೆ ಇದು ಏನಪ್ಪ, ಇನ್ನು ಯಾವುದು ಚುನಾವಣೆ ಘೋಷಣೆ ಆಗಿಲ್ಲ, ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆನೂ ಘೋಷಣೆ ಆಗಿಲ್ಲ, ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ ಸಮಯಾವಕಾಶ ಇದೆಯಲ್ಲ, ಇಷ್ಟು ಬೇಗ ಬಂದ್ಬಿಟ್ಟಿದಾನಲ್ಲ ಇವನು ಅಂತಕ್ಕಂಥದ್ದು ನಿಮ್ಗೆ ಅನ್ಸ್ಬೋದು. ಆದ್ರೆ ನಾನು ಇವತ್ತಿಲ್ಲಿ ಬಂದಿರ್ತಕ್ಕಂಥದ್ದಣ್ಣ, ಲಾಲ್ ಸಾಹೇಬ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ, ಮುಕ್ತವಾಗಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ. ಯಾಕೆಂದ್ರೆ ಅಭ್ಯರ್ಥಿಗಳ ಹತ್ರ ನಾವು ಯಾವಾಗ್ಲೂ ಮುಕ್ತವಾಗಿ ಚರ್ಚೆ ಮಾಡ್ಬೇಕಾಗ್ತದೆ, ವಾಸ್ತವಾಂಶವನ್ನ ತಿಳ್ಕೊಳ್ಬೇಕಾಗ್ತದೆ. ಏನೇನಾಗಿದೆ, ಯಾರ್ಯಾರಿಗೆ ಏನಾದ್ರೂ ಯಾವ್ದಾದ್ರು ಸಂದರ್ಭದಲ್ಲಿ ಕಾರ್ಯಕರ್ತರಿಗೋ ಮುಖಂಡರುಗಳಿಗೋ ಏನಾದ್ರೂ ನಮ್ಮಿಂದ ಗೊತ್ತಿಲ್ದೇನೋ ಏನಾದ್ರೂ ತಪ್ಪು ನಡೆದಿದೆಯಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದಾಗ ಬಹುತೇಕ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಪಕ್ಷದ ಮುಖಂಡರು, ಕಾರ್ಯಕರ್ತರಲ್ಲಿ ಒಂದು ನೋವಿದೆ. ಕುಮಾರಣ್ಣವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದ್ರು. 2 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಅಧಿಕಾರವನ್ನ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಒಂದು ಮನಸ್ಸಿನಲ್ಲಿ ಆ ಒಂದು ನೋವು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನಣ್ಣ. ಆದ್ರೆ ತಮ್ಗೆ ಗೊತ್ತಿದೆ, ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಕಮ್ಮಿ ಅವಧಿ ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದು. ಮೊದಲನೇ ಬಾರಿ 20 ತಿಂಗಳು, 2ನೇ ಬಾರಿ 14 ತಿಂಗಳು. ಅದರಲ್ಲೂ 2ನೇ ಬಾರಿ 14 ತಿಂಗಳು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವ್ರಿಗಿದ್ದಂತ ಒಂದು ಉಸಿರುಕಟ್ಟು ವಾತಾವರಣವನ್ನ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಮನಸ್ಸಿನಲ್ಲಿ ಅವ್ರಿಗೂ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರನ್ನ ನಾವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದಾದ್ರು ಸಮಾಜದಲ್ಲಿ ಒಂದು ಗೌರವ ತಗೊಂಡ್ ಬರ್ತಕ್ಕಂಥ ನಿಟ್ಟಿನಲ್ಲಿ ಸೂಕ್ತವಾದಂತ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ರೂ ಕೂಡ ಇಲ್ಲಿವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅದು ಕೊಡ್ಲಿಕ್ಕೆ ಆಗಿಲ್ಲ. ಬಹುಶಃ ತಮ್ಮ ಮನಸ್ಸುಗಳಲ್ಲಿ ಏನಾದ್ರೂ ಆ ಒಂದು ವಿಷಯವಾಗಿ ಬೇಜಾರಿದ್ರೆ ಅಥವಾ ನೋವಿದ್ರೆ, ದುಃಖ ಇದ್ರೆ ದಯಮಾಡಿ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತೇನೆ. ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, 3 ವರ್ಷ ನಮ್ಗೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಅವಕಾಶ ಇದೆ. ಅದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಜೊತೆಯಲ್ಲಿ ಈಗ ತಾನೇ ಹಿರಿಯಕರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣ ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದೆ, ದಂಡ ಕಟ್ಟಿಸ್ಕೊಂಡಿದೆ, ಎಲ್ಲ ಆಗೋಗಿದೆ.
ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಈ ಕೂಡ್ಲೆ ನೀವು ನಡೆಸಬೇಕು ಅಂತಕ್ಕಂಥ ತಾಕೀತನ್ನ ಈಗಾಗಲೇ ಕೋರ್ಟ್ ಕೂಡ ಮಾಡಾಗಿದೆ ಸರ್ಕಾರಕ್ಕೆ. ಹಾಗಾಗಿ ಯಾವ ಸಮಯದಲ್ಲಿ ಬೇಕಾದ್ರೂ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಬಹುದು. ಇದಕ್ಕೆ ನಾವು ಸಿದ್ಧರಾಗ್ಬೇಕಾಗ್ತದಣ್ಣ. ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನ ಏನ್ ಕೊಟ್ಟಿದ್ದೇವೆ, ಇದೇನು ನಮ್ಗೆ ಹೊಸದೇನಲ್ಲ. ಸದಾಕಾಲ ಈ ಪಕ್ಷ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜನರೊಂದಿಗೆ ಇದ್ದೇ ಇವತ್ತು ಈ ಪಕ್ಷ ಈ ಮಟ್ಟಕ್ಕೆ ನೀವೆಲ್ಲರೂ ಬೆಳೆಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಮ್ಮೆಲ್ರಿಗೂ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ವಿಚಾರವಾಗಿ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದಾದ್ರೆ, ಪಾಪ ಇಲ್ಲಿ ಇರ್ತಕ್ಕಂಥ ತಾಲೂಕಿನ ಕಾರ್ಯದರ್ಶಿಗಳು ನಮ್ಮ ಲಕ್ಷ್ಮೀಶ್ ಅಣ್ಣ ಅವರು ಮಾತಾಡ್ಬೇಕಾದ್ರೆ ಹೃದಯ ತುಂಬಿ ಪ್ರೀತಿಯಿಂದ ನನಗೆ ಮುಂದೆ ಯಾವಾಗಾರು ಜನರಲ್ ಆದ್ರೆ ನೀವು ಇಲ್ಲಿ ಬರ್ಬೇಕು ಅಂತಕ್ಕಂಥದ್ದನ್ನ ಹೃದಯ ವೈಶಾಲ್ಯತೆಯಿಂದ ನನ್ ಕರೆದ್ರು. ಆದ್ರೆ ಒಂದಣ ತಮ್ಮೆಲ್ಲರ ಮನ್ಸಲ್ಲೂ ಇರ್ಬೋದು, ಇವತ್ತು ಪಕ್ಷದ ಕಾರ್ಯಕರ್ತರ ಮನ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಶಾಸಕ ಆಗ್ಬೇಕಾಗಿತ್ತು ಅಥವಾ ಒಬ್ಬ ಸಂಸದನ ಆಗ್ಬೇಕಾಗಿತ್ತು. 3 ಬಾರಿಯೂ ಕೂಡ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಪಶು ಆಗಿದ್ದಾನೆ ಯುವಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಆಕ್ರೋಶ ನೋವು ಏನಿದೆ, ಆ ಆಕ್ರೋಶ ನೋವಿಗೆ ನೀವು ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ತಾವೆಲ್ಲರೂ ಜನರ ಜೊತೆನಲ್ಲಿ ಇರಬೇಕು, ಜನರ ಮಧ್ಯೆ ಇರಬೇಕು, ಜನರ ಕಷ್ಟ ಸುಖದಲ್ಲಿ ನೀವೊಬ್ರು ಪಾಲ್ದಾರರಾಗಿರ್ಬೇಕು. ಅದನ್ನ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಆಗ ಜನ ನಿಮ್ಮನ್ನ 100ಕ್ಕೆ 100. ಇಲ್ಲಿ ಬಹಳ ಜನ ಯುವ ಸಮುದಾಯದ ಅಣ್ತಮ್ಮಂದ್ರಿದ್ದಾರೆ. ತಾಲೂಕು ಅಧ್ಯಕ್ಷರು ಯುವ ಜನತಾದಳ ವೆಂಕಟೇಶ್ ಅಣ್ಣ ಅವರು ಇಲ್ಲೇ ಇದ್ದಾರೆ. ಮತ್ತೆ ತಾಲೂಕು ಘಟಕದ ಪೇರೆಂಟಲ್ ಬಾಡಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಮರಾಜಣ್ಣ ಅವರು ಇಲ್ಲೇ ಇದ್ದಾರೆ. ಇವತ್ತು ನಾನು ಯುವ ಸಮುದಾಯಕ್ಕೂ ಒಂದು ಸಂದೇಶ ಕೊಡ್ತೀನಿರಪ್ಪ. ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇವತ್ತೆಲ್ಲ ನೀವು ಎಷ್ಟು ಪ್ರೀತಿಯಿಂದ ಬಂದು ಹೆಜ್ಜೆ ಹಾಕ್ತಾ ಇದ್ದೀರಿ. ನೀವೆಲ್ಲ ಮೇಲ್ ಬರಬೇಕು. ನೀವೆಲ್ಲ ನಿಂತ್ ಕಡೆ ನಿಲ್ತಕ್ಕಂಥದ್ದಲ್ಲ, ಒಂದೊಂದ್ ಹೆಜ್ಜೆ ನೀವು ಮೇಲೆತ್ಕೊಂಡು ಹೋಗ್ಬೇಕು. ನೀವುಗಳು ಚುನಾಯಿತಿ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನೀವು ಯಾವ ರೀತಿ ಸಂಘಟನೆ ಮಾಡ್ತೀರಿ, ಯಾವ ರೀತಿ ಜನಗಳ ಪರವಾಗಿ ನಿರಂತರವಾಗಿ ಸಂಪರ್ಕ ಇಟ್ಕೋತೀರಿ, ಯಾವ ರೀತಿ ದುಡಿತೀರಿ, ಅದ್ರ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯಕರು ಕೂಡ ಅವ್ರನ್ನು ವಿಶ್ವಾಸಕ್ಕೆ ತಗೋಬೇಕು. ನೀವು ಅವತ್ತು ಯುವಕರು ಮೇಲ್ ಬರ್ಬೇಕು ಅಂತಕ್ಕಂಥದ್ದಾದ್ರೆ ಮೊದಲು ನೀವು ಹಿರಿಯಕರು ವಿಶ್ವಾಸಕ್ಕೆ ತಗೋಬೇಕು. ದಯಮಾಡಿ ಈ ಸಂದರ್ಭದಲ್ಲಿ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾನು ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ. ನೀವು ಸಂಘಟನೆ ಎಷ್ಟು ವೇಗ ಕೊಡ್ತೀರಿ, ನೀವೆಷ್ಟು ಸ್ಪೀಡ್ ಆಗಿ ಇವತ್ತು ಹಳ್ಳಿಗಳಿಗೆ ಹೋಗಿ ನೀವು ಸಂಘಟನೆ ಮಾಡ್ತೀರಿ, ಅದನ್ನ ಗುರುತಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಇಲ್ಲಿರ್ತಕ್ಕಂಥ ಸುಧಾಕರ್ ಲಾಲ್ ಸಾಹೇಬ್ರು ನಮ್ಮ ಅಭ್ಯರ್ಥಿಗಳ ಏನವ್ರು ಹೇಳ್ತಕ್ಕಂಥದ್ನ ಕೇಳಿ ಒಂದು ಒಳ್ಳೆ ತೀರ್ಮಾನ ತಗೋತೀವಿ. ಅವಕಾಶ ಕೊಡುತ್ತೆ ಪಕ್ಷ. ಆದ್ರೆ ದುಡೀರಿ, ಸಂಘಟನೆ ಮಾಡಿ. ಯಾಕೆಂದ್ರೆ ನಮ್ಗೆ ಇನ್ನು 3 ವರ್ಷ ಇದೆ ಅಂತ ನಾವು ಕೈ ಕಟ್ಕೊಳ್ಳೋದು ಬೇಡ, ಕೈ ಕಟ್ ಕೂರೋದು ಬೇಡ. 3 ವರ್ಷ ಅಂದ್ರೆ ಕೇವಲ 1000 ವರ್ಷ ಅಷ್ಟೇ, 1000 ದಿನ ಅಷ್ಟೇ ಇರೋದು ನಮ್ಗೆ. 1000 ದಿನ ಅಷ್ಟೇ ಇರೋದು ನಮ್ಗೆ 3 ವರ್ಷ ಅಂದ್ರೆ. ನಾವು 1 ದಿನ ಕೂಡ ಮೈ ಮರಿತಕ್ಕಂಥದ್ದು ಬೇಡ.